ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್. ಫಸ್ಟ್ ವಿಡಿಯೋನ ನೀವು ಲೈಕ್ ಮಾಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಿಗ್ ಬಾಸ್ ಕಡೆಯಿಂದ ಇವತ್ತಿನ ಮೊದಲೇ ಒಂದು ಪ್ರೊಮೋದಲ್ಲಿ ಇಬ್ಬರು ಹೊಸೊಬ್ಬರು ಇದೀಗ ಬಿಗ್ ಬಾಸ್ನ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸೊ ಇದೀಗ ಕಲರ್ಸ್ ಕನ್ನಡ ಟೀಮ್ನಿಂದ ಒಂದು ಧಾರಾವಾಹಿ ಕೂಡ ಬರ್ತಾ ಇದೆ. ಇನ್ನು ಆ ಒಂದು ಧಾರಾವಾಹಿಯ ಇಬ್ಬರು ಆ್ಯಕ್ಟರ್ಗಳು ಇದೀಗ ಬಿಗ್ ಬಾಸ್ನ ಮನೆಗೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಪ್ರಮೋಷನ್ ಆಗಿರುತ್ತೆ. ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನೀವು ಕೂಡ ಅವರನ್ನು ನೋಡ್ತೀರಾ. ಆ್ಯಂಡ್ ಇನ್ನು ಎರಡನೇ ಪ್ರೊಮೋದಲ್ಲಿ ಇದೀಗ ಶಿಶಿರ್ ಹಾಗೂ ಚೈತರ್ ಅವರ ನಡುವೆ ಇಲ್ಲಿ ಜಗಳವು ಕೂಡ ಆಗುತ್ತೆ. ಆ್ಯಂಡ್ ನಿನ್ನೆ ಬಿಗ್ ಬಾಸ್ ಬಂದ್ಬಿಟ್ಟು ಇಲ್ಲಿ ಮಹಿಳಾ ಸದಸ್ಯರೆಲ್ಲರಿಗೂ ಕೂಡ ಒಂದು ಅವಕಾಶವನ್ನು ನೀಡಿತ್ತು. ಸೊ ಇವಾಗಿರುವಂತಹ ಒಂದು ಪಾರ್ಟ್ನರನ್ನು ಬಿಟ್ಬಿಟ್ಟು ಇಂಪ್ಯಾಕ್ಟ್ ಪಾರ್ಟ್ನರ್ ಆಗಿ ಇದೀಗ ನೀವು ತ್ರಿವಿಕ್ರಮ್ ರವರನ್ನ ತೆಗೆದುಕೊಳ್ತಾರ ಅಂತ ಕೇಳಿದಾಗ 4 ಜನ ಸ್ಪರ್ಧಿಗಳು ಹೌದು ಅಂತ ಹೇಳ್ತಾರೆ. ಇಲ್ಲಿ ಚೈತ್ರ, ಅನುಷಾ, ಭವ್ಯ ಹಾಗೂ ಗೌತಮಿ ರವರು ಓಕೆ ಅಂತ ಹೇಳ್ತಾರೆ. ಆ್ಯಂಡ್ ಅದಾಗಿದ್ದ ನಂತರ ಇಲ್ಲಿ ತ್ರಿವಿಕ್ರಮ್ ರವರಿಗೆ ಕನ್ವಿನ್ಸ್ ಅನ್ನು ಕೂಡ ಮಾಡಬೇಕಾಗತ್ತೆ. ಆ್ಯಂಡ್ ಆ ಒಂದು ಟೈಮ್ನಲ್ಲಿ ಇಲ್ಲಿ ಶಿಶಿರ್ ಹಾಗೂ ಮಂಜೂರ್ ಅವರು ತುಂಬಾ ಸೀರಿಯಸ್ ಆಗ್ತಾರೆ. ಆ್ಯಂಡ್ ಇಲ್ಲಿ ಮೊದಲೇದಾಗಿ ಸಿಟ್ಟಾಗೋದು ಶಿಶಿರ್ ಅವರು. ತಾನು ನಾಮಿನೇಟ್ ಆದರೂ ಕೂಡ ಇಲ್ಲಿ ಚೈತ್ರ ಅವರನ್ನ ಸೇವ್ ಮಾಡಿರ್ತಾರೆ. ಸೊ ಆದರೂ ಕೂಡ ತನ್ನನ್ನು ಬಿಟ್ಟು ಬೇರೆಯವ್ರನ್ನ ಚೂಸ್ ಮಾಡ್ತಾರೆ ಅಂದ್ಕೊಂಡು ಇದೀಗ ಶಿಶಿರ್ ಅವರು ಇಲ್ಲಿ ಸಿಟ್ಟಾಗ್ತಾರೆ. ಆ್ಯಂಡ್ ಇನ್ನು ಮಂಜೂರ್ ಅವರು ಕೂಡ ಸ್ವಲ್ಪ ಸಿಟ್ಟಾಗ್ತಾರೆ. ಬಟ್ ಭವ್ಯರವರು ನೀಡುವಂತಹ ಕೆಲವೊಂದು ರೀಸನ್ಗಳು ವ್ಯಾಲಿಡ್ ಇರುತ್ತೆ. ಬಟ್ ಇಲ್ಲಿ ತ್ರಿವಿಕ್ರಮ್ ರವರು ಭವ್ಯರವ್ರನ್ನ ಚೂಸ್ ಮಾಡಿಕೊಂಡು ಇದೀಗ ಭವ್ಯ ಹಾಗೂ ತ್ರಿವಿಕ್ರಮ್ ಇಬ್ರು ಕೂಡ ಇದೀಗ ಜೋಡಿಯಾಗಿದ್ದಾರೆ. ಆ್ಯಂಡ್ ಈ ಒಂದು ರೀಸನ್ ಇಂದಾಗಿ ಚೈತ್ರ ಹಾಗೂ ಶಿಶಿರ್ ಅವರ ನಡುವೆ ಇಲ್ಲಿ ಜಗಳವು ಕೂಡ ಆಗಿದೆ. ಆ್ಯಂಡ್ ಇವತ್ತು ನವೆಂಬರ್ 14 ಮಕ್ಕಳ ದಿನಾಚರಣೆ. ಸೊ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳು ತಮ್ಮ ಒಂದು ಚೈಲ್ಡ್ಹುಡ್ ಫೋಟೋಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಸೊ ಅದನ್ನು ನೋಡಿಬಿಟ್ಟು ಕಂಟೆಸ್ಟೆಂಟ್ಗಳು ತಮ್ಮ ಒಂದು ಬಾಲ್ಯದ ಕೆಲವೊಂದು ನೆನಪುಗಳನ್ನು ಇಲ್ಲಿ ಶೇರ್ ಮಾಡ್ಕೊಳ್ಬೇಕು. ಆ್ಯಂಡ್ ಇನ್ನು ಆ ಒಂದು ಪ್ರೋಮೋವನ್ನು 3ನೇದಾಗಿ ಬಿಟ್ಟಿದ್ದಾರೆ. ಇನ್ನು ಈ ವಾರದ ಒಂದು ನಾಮಿನೇಷನ್ ಪ್ರಕ್ರಿಯೆಯು ಕೂಡ ಮುಗಿದಿತ್ತು. ಇನ್ನು ಈ ವಾರ ಬಿಗ್ ಬಾಸ್ನ ಮನೆಯಿಂದ ಎಲಿಮಿನೇಟ್ ಆಗಲು ಇದೀಗ 10 ಜನ ನಾಮಿನೇಟ್ ಆಗಿದ್ದಾರೆ. ಸೊ ಮೊದಲೇದಾಗಿ ನೀವು ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗಳು ಯಾರಾದರೂ ನಾಮಿನೇಟ್ ಆಗಿದ್ರೆ ಸೊ ಅವರಿಗೆ ವೋಟನ್ನು ಮಾಡಿಬಿಟ್ಟು ನೀವು ಸೇವನ್ನು ಮಾಡ್ಬೋದು. ಆ್ಯಂಡ್ ಅದರ ಜೊತೆಗೆ ಒಂದು ಆನ್ಲೈನಲ್ಲಿ ಒಂದು ವೆಬ್ಸೈಟು ಕೂಡ ಇದೆ. ಆ ಒಂದು ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ವೋಟನ್ನು ಮಾಡ್ಬೋದು. ಆ್ಯಂಡ್ ರಿಸಲ್ಟು ಕೂಡ ಅವಾಗಿಂದ ಅವಾಗೆ ಶೋ ಆಗುತ್ತೆ. ಸೊ ಯಾವ ರೀತಿ ನೋಡೋದಂತ ಇದೀಗ ನೋಡ್ತಾ ಹೋದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಸೊ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು. ಸೊ ಕ್ಲಿಕ್ಕನ್ನು ಮಾಡಿದ ನಂತರ ವೆಬ್ಸೈಟ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಜಸ್ಟ್ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ನೋಡ್ತಾ ಇರ್ಬೋದು ನಿಮ್ಮ ಒಂದು ನೆಚ್ಚಿನ ಸ್ಪರ್ಧೆಗೆ ವೋಟ್ ಮಾಡಿ ಅಂತ ಇದೆ. ಸೊ ಇಲ್ಲಿ ಟೋಟಲ್ ಆಗಿ 10 ಜನ ಕಂಟೆಸ್ಟೆಂಟ್ಗಳ ಒಂದು ನೇಮು ಕೂಡ ಇದೆ. ಜಸ್ಟ್ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಇರ್ತಾರೋ ಸೊ ಅವರ ಹೆಸರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಅವರಿಗೆ ನೀವು ವೋಟನ್ನು ಮಾಡ್ಬೋದು. ಎಕ್ಸಾಂಪಲ್ ಆಗಿ ನಾನು ಹನುಮಂತ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ವೋಟ್ ಮೇಲೆ ಇವಾಗ ಕ್ಲಿಕ್ಕನ್ನು ಮಾಡ್ತೀನಿ. ನೆಕ್ಸ್ಟ್ ಅನಾನಮಸ್ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ ಕಂಪ್ಲೀಟ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ. ಆ್ಯಂಡ್ ಇನ್ನೊಂದು ವೋಟ್ ಮಾಡ್ತೀರಾ ಅಂತಂದರೆ 1 ಮೋರ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಮತ್ತೆ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಇರ್ತಾರೋ ಸೊ ಅವ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಮತ್ತೆ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ಆಯಿತು. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ನಿಮಗೆ ಇಲ್ಲೇ ಸಿಗುತ್ತೆ. ಆ್ಯಂಡ್ ಇದನ್ನು ನಾನು ಫೇಕ್ ಅಂತಲೂ ಕೂಡ ಹೇಳಲ್ಲ, ರಿಯಲ್ ಅಂತಲೂ ಕೂಡ ಹೇಳಲ್ಲ. ಸೊ ನೀವು ಜಿಯೋ ಸಿನಿಮಾ ಅಪ್ಲಿಕೇಶನಲ್ಲಿ ವೋಟನ್ನು ಮಾಡ್ತೀರಾ ಅಂತಂದರೆ ಸೊ ನಿಮಗೆ ರಿಸಲ್ಟ್ ಗೊತ್ತಾಗಲ್ಲ. ಬಟ್ ಇಲ್ಲಿ ನೀವು ವೋಟನ್ನು ಮಾಡ್ತೀರಾ ಅಂತಂದರೆ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ ಕಂಪ್ಲೀಟ್ ಆಗಿ ಡಿಸ್ಪ್ಲೇ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಪಬ್ಲಿಕ್ ಡೊಮೈನಲ್ಲಿ ಇಟ್ಟಿರೋದು. ಸೊ ಯಾರು ಬೇಕಾದರೂ ಇದನ್ನು ನೋಡ್ಕೊಳ್ಬೋದು ಅಂತ. ಸೊ ಇನ್ನು ಹಿಂದಿನ ವಾರದ ಒಂದು ವೋಟಿಂಗ್ ಪೋಲ್ನ ಒಂದು ರಿಸಲ್ಟನ್ನು ಕೂಡ ನೀವು ನೋಡ್ಕೊಳ್ಬೋದು. ಸೊ ಯಾರಿಗೆ ಕಡಿಮೆ ವೋಟ್ ಬಂದಿರುತ್ತೆ ಸೊ ಅವರೇ ಇಲ್ಲಿ ಎಲಿಮಿನೇಟ್ ಆಗಿರ್ತಾರೆ. ಸೊ ಸಿಂಪಲ್ ಏನಿಲ್ಲ, ಮೇಲ್ಗಡೆ ಸ್ಕ್ರೋಲ್ ಮಾಡಿ ಕನ್ನಡ ಬಿಗ್ ಬಾಸ್ ವೋಟಿಂಗ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಜಸ್ಟ್ ಸ್ಕ್ರೋಲ್ ಮಾಡಿ. ಇನ್ನು 6ನೇ ವಾರದಲ್ಲಿ ಯಾರೂ ಕೂಡ ಎಲಿಮಿನೇಟ್ ಆಗಿಲ್ಲ. ಸೊ 5ನೇ ವಾರದ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಡಿಸ್ಪ್ಲೇ ಇವಾಗ ಶೋ ಆಗ್ತಾ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಇದೀಗ ನೋಡ್ತಾ ಇರ್ಬೋದು 12 ಜನ ನಾಮಿನೇಟ್ ಆಗಿರ್ತಾರೆ 5ನೇ ವಾರದಲ್ಲಿ. ಸೊ ಮಾನಸ್ ಸರ್ ಅವರು ಎಲಿಮಿನೇಟ್ ಆಗಿರ್ತಾರೆ. ಸೊ ಅವರ ಒಂದು ರಿಸಲ್ಟನ್ನು ನೀವು ಚೆಕ್ ಮಾಡ್ಕೊಳ್ಬೇಕಂತಂದರೆ ಸೊ ಮಾನಸ್ ಸರ್ ಅವ್ರನ್ನ ಬಿಟ್ಟು ಸೊ ಬೇರೆ ಯಾರಿಗಾದ್ರೂ ನೀವು ವೋಟನ್ನು ಮಾಡಿದರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಐಶ್ವರ್ಯ ಮೇಲೆ ನಾನು ಕ್ಲಿಕ್ಕನ್ನು ಮಾಡಿಕೊಂಡು ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಅನಾನಮಸ್ ವೋಟ್ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಕಡಿಮೆ ಯಾರಿಗೆ ವೋಟ್ ಬಂದಿದೆ ಸೊ ಅವರೇ 5ನೇ ವಾರ ಎಲಿಮಿನೇಟ್ ಆಗಿರ್ತಾರೆ. ಸೊ ಮಾನಸ್ ಸರ್ ಅವರು ಎಲಿಮಿನೇಟ್ ಆಗಿರ್ತಾರೆ. ಸೊ ಇನ್ನು 5ನೇ ವಾರದ ರಿಸಲ್ಟ್ ಒಂದೇ ಅಲ್ಲ. ಸೊ ನೀವು 4, 3, 2, 1 ಸೊ ಯಾವ ವಾರದ್ದು ಬೇಕಾದರೂ ರಿಸಲ್ಟನ್ನು ಇಲ್ಲಿ ನೀವು ನೋಡ್ಕೊಳ್ಬೋದು. ಸೊ ಕಡಿಮೆ ವೋಟು ಯಾರಿಗೆ ಬಂದಿರುತ್ತೋ ಸೊ ಅವರೇ ಇಲ್ಲಿ ಎಲಿಮಿನೇಟ್ ಆಗಿರೋದು. ಸೊ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಸೊ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿದರೆ ವೆಬ್ಸೈಟು ಕೂಡ ಓಪನ್ ಆಗುತ್ತೆ. ಇದನ್ನು ನೀವು ಮೊಬೈಲ್ನಲ್ಲಿಯೂ ಕೂಡ ಚೆಕ್ ಮಾಡ್ಕೊಳ್ಬೋದು. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಒಂದು ಮಾಹಿತಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡಿರಿ. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬಿಗ್ ಬಾಸ್ನ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಆ್ಯಂಡ್ ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ. ಆ್ಯಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.